ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಇದನ್ನು ರಿವಿಷನ್ ಮಾಡೋಣ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಸ್ಟ್ ನಾವು ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಆ ಪರ್ಸನದ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಫೈಂಡ್ ಔಟ್ ಮಾಡ್ತೀವಿ. ಯಾಕಂದರೆ ಬೇರೆ ಬೇರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಇತ್ತಂದರೆ ಸೊ ಟೋಟಲ್ ಇನ್ಕಮ್ ಆಲ್ಸೋ ಡಿಫರ್ಸ್. ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ರೆಸಿಡೆಂಟ್ ಇರ್ಬೋದು, ನಾನ್ ರೆಸಿಡೆಂಟ್ ಇರ್ಬೋದು. ಅಗೇನ್ ರೆಸಿಡೆಂಟಲ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ಅದಕ್ಕೆ ನಾವು ROR ಅಂತ ಹೇಳ್ತೀವಿ ಇನ್ ಶಾರ್ಟ್. ದೆನ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಇನ್ ಶಾರ್ಟ್ ಅದನ್ನು ನಾವು NOR ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಇನ್ಕಮ್ ಏನಾಗುತ್ತೆ, ರೆಸಿಡೆಂಟಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ನಾನ್ ರೆಸಿಡೆಂಟಲ್ಲಿ ಟ್ಯಾಕ್ಸೇಬಲ್ ಆಗೋದಿಲ್ಲ. ಕೆಲವೊಂದು ಎರಡು ಕಡೆಯೂ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಹೀಗೆ ಯಾವುದ್ಯಾವುದರಲ್ಲಿ ಯಾವ ರೆಸಿಡೆನ್ಷಿಯಲ್ ಸ್ಟೇಟಸ್ಗೆ ಯಾವ ಟ್ಯಾಕ್ಸೇಬಲ್ ಇನ್ಕಮ್ಮು ಅದನ್ನು ನೋಡೋಣ. ಸೊ ಇಲ್ಲಿ ಯಾವ ಟೈಪ್ ಇನ್ಕಮ್ ಬಂದಿರುತ್ತೆ, ಆಮೇಲೆ ROR ಇತ್ತಂದರೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಸೊ ಇನ್ಕಮ್ ಒಂದು ಇಂಡಿಯಾದಲ್ಲಿ ಇರ್ಬೋದು, ಒಂದು ಔಟ್ಸೈಡ್ ಇರ್ಬೋದು. ಇಂಡಿಯಾದಲ್ಲಿ ಇನ್ಕಮ್ ಇತ್ತಂದರೆ ಸೊ ಸಪೋಸ್ ಇನ್ಕಮ್ ಅಕ್ರೂ ಆರ್ ಅರೈಸ್ ಆರ್ ಡೀಮ್ ಟು ಅಕ್ರೂ ಆರ್ ಅರೈಸ್ ಇನ್ ಇಂಡಿಯಾ ಇದ್ದರೆ ಇಟ್ ಈಸ್ ಟ್ಯಾಕ್ಸೇಬಲ್ ಆಲ್ 3 ಕೇಸಸ್. ಸೊ 3 ಕೇಸಲ್ಲೂ ಇದು ಟ್ಯಾಕ್ಸೇಬಲ್ ಆಗುತ್ತೆ. ದೆನ್ ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ. ನೀವು ಎಲ್ಲಾದರೂ ಅರ್ನ್ ಮಾಡಿರಿ ಇನ್ಕಮ್, ಬಟ್ ಇಂಡಿಯಾದಲ್ಲಿ ರಿಸೀವ್ ಮಾಡಿದರೆ ಅಗೇನ್ ಟ್ಯಾಕ್ಸೇಬಲ್ ಆಲ್ 3 ಕೇಸಸ್. ಇಲ್ಲಿ ಫಸ್ಟ್ ಕೇಸಲ್ಲಿ ಏನಾಗಿತ್ತು, ನೀವು ಎಲ್ಲಾದರೂ ರಿಸೀವ್ ಮಾಡಿರಿ ಬಟ್ ಇಂಡಿಯಾದಲ್ಲಿ ಅರ್ನ್ ಆತಂದರೆ ಮುಗೀತು, 3 ಕೇಸಲ್ಲಿ ಟ್ಯಾಕ್ಸೇಬಲ್. ಸೆಕೆಂಡ್ ಕೇಸಲ್ಲೇನು, ನೀವು ಎಲ್ಲಾದರೂ ಅರ್ನ್ ಮಾಡಿರಿ ಬಟ್ ಇಂಡಿಯಾದಲ್ಲಿ ರಿಸೀವ್ ಆದರೆ ಅಗೇನ್ ಇಟ್ ಈಸ್ ಟ್ಯಾಕ್ಸೇಬಲ್ ಆಲ್ 3 ಕೇಸಸ್. ಸೊ ಇದನ್ನು ಇನ್ ಇಂಡಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಅರ್ನಿಂಗ್ ಆಸ್ ವೆಲ್ ಆಸ್ ರಿಸೀವಿಂಗ್ ಇತ್ತಂದರೆ 3 ಕೇಸಲ್ಲೂ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಸಪೋಸ್ ಔಟ್ಸೈಡ್ ಇಂಡಿಯಾ ಇನ್ಕಮ್ ಇತ್ತಂದರೆ, ಔಟ್ಸೈಡ್ ಇಂಡಿಯಾ ಇನ್ಕಮ್ ಹಂಗಿದ್ರೆ ಬಿಸ್ನೆಸ್ ಇನ್ ಕಂಟ್ರೋಲ್ಡ್ ಆರ್ ಪ್ರೊಫೆಷನ್ ಈಸ್ ಸೆಟಪ್ ಇನ್ ಇಂಡಿಯಾ. ಸೊ ಇಲ್ಲಿ ಬಿಸ್ನೆಸ್ ಇಂಡಿಯಾಲಿಂದ ಕಂಟ್ರೋಲ್ ಆತಂದರೆ ಅಥವಾ ಆ ಪ್ರೊಫೆಷನಲ್ ಸೆಟಪ್ ಎಲ್ಲ ಇಂಡಿಯಾದಿಂದ ಆತಂದರೆ ಸೊ ಫಸ್ಟ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ನಾನ್ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗೋದಿಲ್ಲ. ಸೊ ಈ ಕೇಸ್ ಬಿಟ್ಟು ಬೇರೆ ಕೇಸಲ್ಲಿ ಅಂದರೆ ದಿಸ್ ಈಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಆಯಿತು. ಸೊ ಬೇರೆ ಇನ್ಕಮ್ ಅಂದರೆ ಸ್ಯಾಲ್ರಿ ಇರ್ಬೋದು, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್ ಇದ್ದು ಬಿಸ್ನೆಸ್ ಆರ್ ಪ್ರೊಫೆಷನ್ನಿಂದ ಇನ್ಕಮ್ಮು ದ್ಯಾಟ್ ಬಿಸ್ನೆಸ್ ಇಸ್ ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಇದ್ದರೂ ಕೂಡ ಸೊ ಓನ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ವರ್ಲ್ಡ್ ವೈಡ್ ಇನ್ಕಮ್, ಸೊ ROR ಕೇಸಲ್ಲಿ ವರ್ಲ್ಡ್ ವೈಡ್ ಇನ್ಕಮ್ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇದ್ರ ಜೊತೆಗೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್, ಸೊ ಇದು ಎಕ್ಸಮ್ಟೆಡ್ ಇದೆ. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಇದು ಎಕ್ಸಮ್ಟೆಡ್. ಸೊ ನೆಕ್ಸ್ಟ್ ಇನ್ಕಮ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ಮೀನ್ಸ್ ಇನ್ಕಮ್ ಆ್ಯಕ್ಚುಲಿ ರಿಸೀವ್ ಆಗಿರೋದಿಲ್ಲ ಬಟ್ ಇಟ್ ಈಸ್ ರಿಸೀವ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಯಾವ್ಯಾವಂದರೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು ಅ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, 12% ಆಫ್ ಅ ಸ್ಯಾಲ್ರಿಗಿಂತ ಜಾಸ್ತಿ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ಅದನ್ನು ಇನ್ಕಮನ್ನು ಕನ್ಸಿಡರ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಮೋರ್ ದೆನ್ 9.5% ಇದ್ದರೂ ಕೂಡ ಅದನ್ನು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 9.5%ಗಿಂತ ಜಾಸ್ತಿ ಇಂಟ್ರೆಸ್ಟ್ ಏನಾದರೂ ಕ್ರೆಡಿಟ್ ಮಾಡಿದರೆ ಅಂದರೆ ಎಲ್ಲಿ ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡಿಗೆ ಅದನ್ನು ನಾವು ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಟು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಬ್ಯಾಲೆನ್ಸ್ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿದರೂ ಕೂಡ ಇನ್ಕಮ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇನ್ ಕೇಸ್ ಆಫ್ NPS, ದೆನ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, ಆಮೇಲೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಕ್ಯಾಶ್, ಗೋಲ್ಡ್, ಅದನ್ನೇನಾದರೂ ಅನ್ಎಕ್ಸ್ಪ್ಲೇನ್ಡ್ ಇತ್ತಂದರೆ, ಈಗ ಏನಾದರೂ ಇನ್ವೆಸ್ಟ್ಮೆಂಟ್ ನೀವು ಮಾಡಿರ್ತೀರ, ಸೊ ಅದ್ರದ್ದು ಎಕ್ಸ್ಪ್ಲನೇಷನ್ ಏನೂ ಇರೋಂಗಿಲ್ಲ, ಎಲ್ಲಿಂದ ಬಂತು ಅಮೌಂಟು ಅದ್ರದ್ದೇನು ಎಕ್ಸ್ಪ್ಲನೇಷನ್ಸ್ ಇರಲಿಲ್ಲ ಅಂದರೆ ಅದನ್ನು ಆ ವರ್ಷದ ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ದ ಕಂಪನಿ ಆರ್ ಇಂಟೀರಿಯಮ್ ಡಿವಿಡೆಂಡ್ ಅನ್ಕಂಡೀಷ್ನಲಿ ಅವೈಲೇಬಲ್ ಬೈ ದ ಕಂಪನಿ. ಸೊ ಇಲ್ಲಿ ಡಿವಿಡೆಂಟ್ ರಿಸೀವ್ ಆಗಿರೋಂಗಿಲ್ಲ, ಓನ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಆವಾಗ ಅದನ್ನು ನಾವು ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ರೆಸಿಡೆನ್ಷಿಯಲ್ ಸ್ಟೇಟಸ್, ಇಂಡಿವಿಜುವಲ್ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಸೊ ಇಂಡಿವಿಜುವಲ್ ನಂಬರ್ ಆಫ್ ಡೇಸ್ ಇಂಡಿಯಾದಲ್ಲಿ ಎಷ್ಟು ದಿನ ಇರುತ್ತಾರೋ ಅದ್ರ ಮೇಲೆ ಡಿಪೆಂಡ್.
ಸೊ ಇಂಡಿವಿಜುವಲ್ ಕ್ಯಾನ್ ಬಿ ಎ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಸೊ ರೆಸಿಡೆಂಟ್ ಆಗಬೇಕಂದ್ರೆ ಇಲ್ಲಿ ಎರಡರಲ್ಲಿ ಒಂದು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿರಬೇಕು. ಸೊ ಬೇಸಿಕ್ ಕಂಡೀಷನ್ಸಲ್ಲಿ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆದರೆ ಅವನಿಗೆ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಕಂಡೀಷನ್ಸ್ ಅಂದರೆ ಪ್ರೀವಿಯಸ್ ಇಯರಲ್ಲಿ ಮೋರ್ ದೆನ್ 182 ಡೇಸ್ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು, ಇಲ್ಲ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಬೇಕು. ಆಮೇಲೆ ಲಾಸ್ಟ್ ಪ್ರೀವಿಯಸ್ ಇಯರ್ದ ಹಿಂದಿಂದ 4 ವರ್ಷದಲ್ಲಿ 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ 365 ಡೇಸ್ಗಿಂತ ಜಾಸ್ತಿ ಇರಬೇಕು. ಅಂದರೆ 1920ಯಲ್ಲಿ 182 ಡೇಸ್ಗಿಂತ ಜಾಸ್ತಿ ಇರಬೇಕು, ಇಲ್ಲ 1920ಯಲ್ಲಿ 60 ಡೇಸ್ ಪ್ಲಸ್ ಇದಕ್ಕಿಂತ ಲಾಸ್ಟ್ 4 ಇಯರ್ಸಲ್ಲಿ 365 ಡೇಸ್ ಇದ್ದರೆ ಅವನಿಗೆ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಆದ್ರೂ ವಿಲ್ ಬಿ ಕಾಲ್ಡ್ ಅ ರೆಸಿಡೆಂಟ್. ರೆಸಿಡೆಂಟ್ ಆದಮೇಲೆ ಅದನ್ನು ಮತ್ತೆ ಎರಡು ಡಿವೈಡ್ ಮಾಡ್ತೀವಿ, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಇಲ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗಬೇಕಂದ್ರೆ ಮತ್ತೆರಡು ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು. ಸೊ ಇಲ್ಲಿ 2 ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಒಂದು, ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ 730 ಡೇಸ್ಗಿಂತ ಜಾಸ್ತಿ ಇರಬೇಕು, ಮತ್ತು ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಹಿ ಹ್ಯಾಸ್ ಟು ಬಿ ರೆಸಿಡೆಂಟ್ ಫಾರ್ 2 ಇಯರ್ಸ್. ಸೊ ಅಂದರೆ 1920ದಿಂದ ಹಿಂದಿನ 7 ವರ್ಷದಲ್ಲಿ 730 ಡೇಸ್, ಆಮೇಲೆ ಹಿಂದಿನ 10 ಇಯರ್ಸಲ್ಲಿ 2 ವರ್ಷ ರೆಸಿಡೆಂಟ್ ಇರಬೇಕು. ಅಂದರೆ ಹಿ ವಿಲ್ ಬಿ ಕಾಲ್ಡ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಸೊ ಓನ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ಅವನಿಗೆ ನಾವು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ಅವನಿಗೆ ನಾವು ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಯಾವುದು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವನಿಗೆ ನಾವು ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ನಾನ್ ರೆಸಿಡೆಂಟ್ ಕೇಸಲ್ಲಿ ಬೇಸಿಕ್ ಕಂಡೀಷನ್ಸ್ ಯಾವುದು ಫುಲ್ಫಿಲ್ ಆಗೋದಿಲ್ಲ. ದೆನ್ ಇಲ್ಲಿ ನಂಬರ್ ಆಫ್ ಡೇಸ್ ಕೌಂಟ್ ಮಾಡುವಾಗ ಡಿಪಾರ್ಚರ್ ಡೇಟ್ ಮತ್ತು ಅರೈವಲ್ ಡೇಟ್ ಎರಡೂ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಯಾವ ದಿನ ಇಂಡಿಯಾ ಬಿಟ್ಟು ಹೋಗಿರ್ತಾರೆ ಆಮೇಲೆ ಇಂಡಿಯಾ ಬಂದ ದಿವಸ ಎರಡೂ ಕೂಡ ನಾವು ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಬೇಸಿಕ್ ಕಂಡೀಷನಲ್ಲಿ, ಸೊ ಇಲ್ಲಿ ಸೆಕೆಂಡ್ ಬೇಸಿಕ್ ಕಂಡೀಷನ್ 60 ಡೇಸ್ ಅಂತ ಹೇಳಿದ್ದೆ. ಸೊ ಇದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದಾವೆ. ಅಂದರೆ 60 ಡೇಸ್ ಬದಲಾಗಿ ಇವು 3 ಕೇಸಲ್ಲಿ ಅವರು 182 ಡೇಸ್ಗಿಂತ ಜಾಸ್ತಿನೇ ಇಂಡಿಯಾದಲ್ಲಿ ಇರಬೇಕಾಗತ್ತೆ. ಸೊ ಇಲ್ಲಿ ಎಕ್ಸೆಪ್ಷನ್ಸ್ ಟು 60 ಡೇಸ್. ಇಲ್ಲಿ ಮೆಂಬರ್ ಆಫ್ ಕ್ರೂಸ್, ಅವರು ಶಿಪ್ಪಿಂಗಲ್ಲಿ ಏನು ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆ ಹೇಳ್ತೀವಿ. ದೆನ್ ಲೀವ್ ಫಾರ್ ಎಂಪ್ಲಾಯ್ಮೆಂಟ್, ಸೊ ಇಂಡಿಯಾ ಬಿಟ್ಟು ಫಾರಿನ್ಗೆ ಎಂಪ್ಲಾಯ್ಮೆಂಟ್ ಸಲುವಾಗಿ ಸೆಟ್ಲ್ ಆಗ್ಲಿಕ್ಕೆ ಹೋದರೆ, ಇಲ್ಲಾಂದರೆ ಫಾರಿನಲ್ಲಿ ಇರ್ತಾರೆ ಅವ್ರು ಇಂಡಿಯಾಗೆ ವಿಸಿಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಸೊ ಈ 3 ಕೇಸಲ್ಲಿ ಸೊ ಇಲ್ಲಿ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ದೇ ಹ್ಯಾವ್ ಟು ಬಿ ಸ್ಟೇ ಇನ್ ಇಂಡಿಯಾ ಫಾರ್ ಮೋರ್ ದೆನ್ 182 ಡೇಸ್. ಸೊ ಇಲ್ಲಿ 60 ಡೇಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ದಿಸ್ ಈಸ್ ಅ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಇಂಡಿವಿಜುವಲ್. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ ಇಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಒಂದು ರೆಸಿಡೆಂಟ್ ಆಗಿರ್ಬೋದು, ಇಲ್ಲ ನಾನ್ ರೆಸಿಡೆಂಟ್ ಆಗ್ಬೋದು. ರೆಸಿಡೆಂಟ್ ಆದ್ರೂ ಅಗೇನ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ಬೋದು. ಈಗ HUFನ ರೆಸಿಡೆಂಟ್ ಅಂತ ಯಾವಾಗ ಹೇಳ್ತೀವಿ ನಾವು ಅಂದರೆ, ಸೊ ಒಂದು ಬೇಸಿಕ್ ಕಂಡೀಷನ್ ಏನು, ಅದರದ್ದು ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್ ಸೊ ಹೋಲಿ ಆರ್ ಪಾರ್ಟ್ಲಿ ಸಿಚುವೇಟೆಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅದರದ್ದು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪೂರ ಇರ್ಬೋದು, ಇಲ್ಲ ಪಾರ್ಟ್ ಆಗೋದ್ರೂ ಇರ್ಬೋದು. ಇದ್ದಾಗ ಅದನ್ನು ರೆಸಿಡೆಂಟ್ ಅಂತ ಹೇಳ್ತೀವಿ. ಪಾರ್ಟ್ಲಿ ಔಟ್ಸೈಡ್ ಇದ್ರೂ ಪಾರ್ಟ್ಲಿ ಇನ್ ಇಂಡಿಯಾ ಇದ್ದಾಗೆ ಸೊ ಆವಾಗಲೂ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ನಾನ್ ರೆಸಿಡೆಂಟ್ ಆಗಬೇಕಂದ್ರೆ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ HUF ಶುಡ್ ಹೋಲಿ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ. ಓಕೆ, ದೆನ್ ಈಗ ರೆಸಿಡೆಂಟ್ ಆದಮೇಲೆ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗಬೇಕಂದ್ರೆ ದೇ ಹ್ಯಾವ್ ಟು ಫುಲ್ಫಿಲ್ ಅಡಿಷ್ನಲ್ ಕಂಡೀಷನ್ಸ್. ಸೊ ಯಾರು ಫುಲ್ಫಿಲ್ ಮಾಡಬೇಕು ಇಲ್ಲಿ, ಸೊ ಕರ್ತಾ ಹ್ಯಾಸ್ ಟು ಫುಲ್ಫಿಲ್ ದ ಅಡಿಷ್ನಲ್ ಕಂಡೀಷನ್ಸ್. ಸೊ ಸೇಮ್ ಅಡಿಷ್ನಲ್ ಕಂಡೀಷನ್ಸ್ ಇಂಡಿವಿಜುವಲ್ಗೆ ಏನು ಅಪ್ಲಿಕೇಬಲ್ ಆಗಿತ್ತು ಅದೇ ಅಡಿಷ್ನಲ್ ಕಂಡೀಷನ್ಸ್ ಕೂಡ ಇಲ್ಲಿ ಕರ್ತಾಗೆ ಅಪ್ಲಿಕೇಬಲ್ ಆಗುತ್ತೆ. ದಟ್ ಈಸ್ ಫಸ್ಟ್ ಒನ್, ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ 730 ಡೇಸ್ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಬೇಕು. ದೆನ್ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ 2 ವರ್ಷ ರೆಸಿಡೆಂಟಾಗಿ ಇರಬೇಕು ಇಲ್ಲಿ. ಸೊ ಇಲ್ಲಿ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಸೊ 2 ವರ್ಷ ಸೊ ರೆಸಿಡೆಂಟಾಗಿ ಇರಬೇಕು. ಸೊ ಕರ್ತಾ. ಸೊ ಇಲ್ಲಿ ಇಂಡಿವಿಜುವಲ್ ಮತ್ತು HUF ಈ ಕೇಸಲ್ಲಿ ಮಾತ್ರ ನಾವು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂಥೇಳಿ ನಾವು
ಕ್ಲಾಸಿಫೈ ಮಾಡ್ತೀವಿ. ಬಟ್ ಅದರ್ ಪರ್ಸನ್ಸಲ್ಲಿ ಓನ್ಲಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ ಅಷ್ಟೇ ನಾವು ಕ್ಲಾಸಿಫೈ ಮಾಡಿರ್ತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಪರ್ಸನ್ ನೋಡೋಣ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಫರ್ಮ್ ಆರ್ ಆ್ಯನ್ AOP. ಸೊ ಇಲ್ಲಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ ಅಷ್ಟೇ ಕ್ಲಾಸಿಫೈ ಮಾಡ್ತೀವಿ. ಸೊ ಇಲ್ಲಿ ಫರ್ಮನ್ನು ರೆಸಿಡೆಂಟ್ ಯಾವಾಗ ಹೇಳ್ತೀವಿ? ಇಫ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಅಫೇರ್ಸ್ is wholly or partly situated in India. If control and management of affairs is wholly or partly situated in India. ಸೊ ಪೂರ ಆದರೂ ಇರ್ಬೋದು ಅಥವಾ ಪಾರ್ಟ್ ಆಗಿದ್ರೂ ಇಂಡಿಯಾದಲ್ಲಿ ಸಿಚುವೇಟ್ ಆಗಿದ್ದಂದರೆ ಅದ್ರದ್ದು ಕಂಟ್ರೋಲ್ ಇಂಡಿಯಾದಲ್ಲಿ ಇತ್ತಂದರೆ ಅದನ್ನು ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಪೂರ ಔಟ್ಸೈಡ್ ಇತ್ತಂದರೆ ಅದ್ರದ್ದು ಕಂಟ್ರೋಲ್ ಏನಿದೆ ಪೂರ ಔಟ್ಸೈಡ್ ಇತ್ತಂದರೆ ಅದನ್ನು ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಕಂಪನಿ. ಸೊ ಇಲ್ಲಿ ಕಂಪ್ನಿ ರೆಸಿಡೆಂಟ್ ಆಗಬೇಕಂದ್ರೆ ಒಂದು ಇಂಡಿಯನ್ ಕಂಪ್ನಿ ಆಗಿರಬೇಕು, ಇಲ್ಲ ಫಾರಿನ್ ಕಂಪ್ನಿ ಇತ್ತಂದರೆ ಅದರದ್ದು ಪ್ಲೇಸ್ ಆಫ್ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅದೇನೇನಿದೆ ಅಲ್ಲ ಅದು ಇಂಡಿಯಾದಲ್ಲಿ ಇರಬೇಕು. ಸೊ ಪ್ಲೇಸ್ ಆಫ್ ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಸೊ ಕೀ ಡಿಸಿಷನ್ ಏನಾದರೂ ಇತ್ತಂದರೆ ಅದು ಇಂಡಿಯಾದಲ್ಲಿ ಇರುತ್ತೆ. ಸೊ ಆವಾಗ ಇಂಡಿಯಾದಲ್ಲಿ ಇದ್ದರೆ ಅದನ್ನು ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಕಂಪ್ನಿ ನಾನ್ ರೆಸಿಡೆಂಟ್ ಆಗಬೇಕಂದ್ರೆ ಇಟ್ ಶುಡ್ ಬಿ ಅ ಫಾರಿನ್ ಕಂಪ್ನಿ and place of effective management should be outside India. Next, residential status of a local authority and artificial judicial person. So ಇವ್ರು ರೆಸಿಡೆಂಟ್ ಆಗಬೇಕಂದ್ರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ wholly or partly situated in India. ಸೇಮ್ ನಾನ್ ರೆಸಿಡೆಂಟ್ ಅಂದರೆ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ wholly situated outside India ಇದ್ದರೆ ಇಲ್ಲಿನೂ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ರಿವಿಷನ್ ವಿಲ್ ಬಿ ದ ಇನ್ಕಮ್ ಫ್ರಮ್ ಸ್ಯಾಲರಿ